12 ಲಕ್ಷ ನಾವು ರಿಕ್ವೈರ್ಮೆಂಟ್ ಕಳಿಸಿರೋದು ಕರ್ನಾಟಕ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ನನಗೇನು ಮಾತಾಡಿ, ಆದ್ರೆ ರೈತರ ವಿಚಾರ ಒಂದ್ ಸ್ವಲ್ಪ ಮಾತಾಡಿ. ಸಮಸ್ಯೆ ಇರೋದಕ್ಕೆ ನಾವು ಮಾತಾಡ್ತಿರೋದು. ಸುಮ್ಮನೆ ಸತ್ಯವಂತರು ಇಲ್ಲ. ಸನ್ಮಾನ್ಯ ಎಚ್ ಸಿ ಬಾಲಕೃಷ್ಣ ಅವರು ಈಗ ನಿಮ್ಮ ಮಂತ್ರಿಗಳು ಸತ್ಯವಂತರು ಅಲ್ಲಿ ಬೋರ್ಡ್ ಹಾಕವ್ರೆ. ಅಶ್ವಥ್ ನಾರಾಯಣ ಎದ್ರೆ ಸುಳ್ಳು ಸುಳ್ಳು ಯಾರು ಅಂತ ಗೊತ್ತು. ಎಲ್ಲ ರೈತರನ್ನೆಲ್ಲ ನೀವು ಗೊತ್ತಿದೆ ಚೆನ್ನಾಗಿ. ರಾಜ್ಯ ಸರ್ಕಾರ ಹೇಳ್ತೀರಾ ಟೈಮ್ ಕೊಡ್ರಿ, ನಾನು ಅಂಕಿ ಅಂಶ ಇಡ್ತೀನಿ. ಸರ್ಕಾರ ಬಂದಾಗಿಂದನು ಅಲ್ಲ ನಿಮ್ಮ ನಾಯಕರು ನಿಂತಿದ್ದಾರೆ. ಉತ್ತರ ಕೊಡುವಾಗ ಅಧ್ಯಕ್ಷರೇ, ತಮ್ಮ ಸ್ಥಾನದಿಂದ ಇವ್ರಿಗೆ ಮಾತಾಡಕ್ಕೆ ಅನುಮತಿ ಕೊಟ್ಟಿದ್ದೀರಾ, ತಮ್ಮ ಸ್ಥಾನದಿಂದ ಇವ್ರು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ, ಇವರು ಅಶ್ವತ್ಥನಾರಾಯಣ ಅವಕಾಶ ಕೊಟ್ಟಿದ್ದೀರಾ. ಅವ್ರಿಗೆ ನೀವು ಉತ್ತರ ಕೊಡೋಕೆ ಅವಕಾಶ ಕೊಟ್ಟೇ ಕೊಡ್ತೀರಾ, 100% ಕೊಡ್ತೀರಾ. ಅಲ್ಲಿವರೆಗೂ ಕೊಡ್ಲಿ. ಏನೇನು ಮಾಹಿತಿ ಇವ್ರು ಏನೇನು ತಪ್ಪುಗಳು ಹೇಳೋರು, ತಪ್ಪುಗಳನ್ನೇ ತಿದ್ದಿ ಹೇಳಕ್ಕೆ ಅವ್ರು ಇರೋದು. ಅವ್ರನ್ನ ಅಲ್ಲಿ ಕೂತಿಸ ತಿದ್ದೇಳಕ್ಕೆ ಹೇಳಿ, ಅದಕ್ಕೇನು ಅಭ್ಯಂತರ ಇಲ್ಲ. ಅವ್ರ ಉದ್ದೇಶ ಏನಂದ್ರೆ ವಿರೋಧ ಪಕ್ಷದ ನಾಯಕರೇ ರೆಕಾರ್ಡ್ಸ್ ಸರಿಯಾಗಿ ಹೋಗ್ಲಿ ಅನ್ನೋದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು ವಿನಃ ಅದರಲ್ಲಿ ಬೇರೆ ಯಾವ ಅರ್ಥ ಇಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅಂಕಿಅಂಶ ತಪ್ಪೇ ರೆಕಾರ್ಡ್ ಹೋಗ್ಲಿ ಪರವಾಗಿಲ್ಲ, ನಾವ್ ಹೇಳಿದ್ದು ತಪ್ಪು ಅಂತಾನೆ ಹೋಗ್ಲಿ, ನಮ್ದೇನು ಬೇಜಾರಿಲ್ಲ. ರೈತರ ಮಕ್ಕಳು ನಮ್ದೇನು ಬೇಜಾರಿಲ್ಲ. ಆಯ್ತು, ನೀವ್ ಹೇಳೋ ಸತ್ಯ ಹೇಳಿ, ನಾವು ಸುಳ್ಳು ಹೇಳ್ತೀರಿ, ನೀವು ಸತ್ಯ ಹೇಳಿ. ಬಾಲಕೃಷ್ಣ ಅವರೇ, ಅಧ್ಯಕ್ಷರೇ ಬಾಯಿಗೆ ಬಂದಿದ್ದಾರೆ ಹೇಳ್ಬೋದು. ಹೌದು ಅಲ್ಲ, ಸನ್ಮಾನ್ಯ ಸಭಾಧ್ಯಕ್ಷರೇ ಮಾಡ್ಬಿಡ್ತಾರೆ ನೋಡಿ. ಸಭಾಧ್ಯಕ್ಷರೇ, ಇಲ್ಲಿ ಫ್ರಂಟ್ ಲೈನ್ ಮೈಕ್ ಆಫ್ ಆನ್ ಮಾಡಿದ್ರೆ ಮೈಕ್ ಎಲ್ಲ ಹೌದು ಸರ್. ಇಲ್ಲಿ ನೋಡಿ, ಹಿರಿಯ ಸದಸ್ಯರು ಅಲ್ಲೇ 3 ಜನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ನಾವು ಇಲ್ಲಿ ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದು ಆಗ್ತಿದೆ. ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು, ಹೇಳಿ ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ, ಅಂಕಿಅಂಶನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ದೀವಿ ನಮ್ಮ ಅಂಕಿಅಂಶ ನಮ್ಮ ಹತ್ರ ಇರೋದು ಅವ್ರ ಹತ್ರ ಇರೋದು. ಚರ್ಚೆ ಮುಂದುವರಿಸಿ ಉತ್ತರ ಕೊಡ್ತಾರೆ. ಚರ್ಚೆ ಮುಂದುವರಿಸಿ. ಸಮರ್ಥರಿದ್ದಾರೆ ಪಾಪ, ನಿಮ್ ಸಹಕಾರ ಬೇಕಿಲ್ಲ. ಅವ್ರು ಯಾಕೆ ಅವ್ರ ಅಸಹಾಯಕರು ಅಂತ ತೋರಿಸ್ತಾ ಇದ್ದೀರಾ? ನಿಮಗೆ ಉತ್ತರ ಕೊಡಕ್ಕೆ ತಪ್ಪಿಲ್ಲಂದ್ರೆ ಉತ್ತರ ಕೊಡದೆ ಓಡೋಗಿರೋ ಈಗಲಾರ ಚರ್ಚೆ ಕೊಡ್ರಿ, ವೈಯಕ್ತಿಕವಾಗಿ ಈಗಲಾರ ತೊಳಿ ಚರ್ಚೆಗೆ. ಪಾಪ ಎದ್ಬಿಟ್ಕೊಂಡವ್ರೆ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಪಾಪ ಬೈತಿರ್ಲಿಲ್ಲ, ಅವ್ರ ಇಲಾಖೆದು ಮಾತಾಡ್ಲಿಕ್ಕೆ ಬೈತಿಲ್ಲ. ನಿಮ್ಗೆ ಕೃಷಿ ನಿಮ್ಗೆ ಕೃಷಿ ಬಗ್ಗೆ ಮಾತಾಡ್ತೀರಾ? ನನಗೆ ನನ್ನ ಕಂಪನಿ ನಾನೇ ನಡೆಸುವಂತ ಕಂಪನಿಗೆ ನಾನೇ ಕೃಷಿ ಇಲಾಖೆ ಎಲ್ಲಿ ಇಟ್ಟನ್ ರನ್ನು ಕಾನೂನಿದೆ ಹಾಗೆ ರನ್ನು
ನ್ಯಾಯಾಲಯ ಇದೆ, ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು. ನ್ಯಾಯಾಲಯಕ್ರಿ ಹೋಗಿ ನ್ಯಾಯಾಲಯದಲ್ಲಿ ಸದನಕ್ಕಿಂತ ಸುಳ್ಳು ನೀವು ಹೇಳ್ತಿರಲ್ಲ. ಶಾಸಕರು ಇಲ್ಲ, ಬರೀ ನ್ಯಾಯ- ನೀವು ವಕೀಲರ, ನ್ಯಾಯಾಲಯದಲ್ಲಿ ನೀವು ಸುಳ್ಳು ವಕೀಲರನ್ರಿ, ಬರೀ ಈ ಸುಳ್ಳು ಸದನದ ಹೇಳ್ತಾರೆ. ನಿಮ್ಗೆ ಏನಿಲ್ಲ. ಸದಸ್ಯರು ನೀವು. ಏ, ವಿಷಯಾಂತರ ಸದನಕ್ಕೆ ದಯವಿಟ್ಟು ಉತ್ತರ ಮಾಡಬೇಡಿ. ಕೊಡಬೇಕಾದವರು ಚೀಫ್ ಮಿನಿಸ್ಟರ್ ಆಗಿದ್ದವರು. ನ್ಯಾಯಾಲಯದಲ್ಲಿ ವಿಷಯಾಂತರ ಮಾಡಬೇಡಿ. ದಯವಿಟ್ಟು ವಿಷಯಾಂತರ ಮಾಡಬೇಡಿ. ಸಚಿವರಾಗಿದ್ದೀರಾ. ನಿಮ್ಮ ಇಲಾಖೆ ಉತ್ತರಾಖಂಡದಲ್ಲಿ. ನಿಮ್ಮ ಇಲಾಖೆ ಉತ್ತರ ಕೊಡಕ್ಕಾಗ್ತದೆ. ನೀವು ಅಸಮರ್ಥರು. ಇಡೀ ಅಸಮರ್ಥರು. ಡಿಪಾರ್ಟ್ಮೆಂಟ್ ಹಾಳು ಮಾಡಿ ಯೋಗ್ಯ ಇಲ್ಲ. ನೀವು ನಿಮ್ಮ ಇಲಾಖೆ ನೀವೇನು ಉತ್ತರ ಮಾಡ್ತೀರಾ? ಕೊಡಕ್ಕಾಗ್ತದೆ. ನೀವೊಬ್ಬರು ಸಚಿವರನ್ರಿ. ಕೋರ್ಟಲ್ಲಿ ಹೋಗಿ ನಿಮ್ಗೇನೋ ನೈತಿಕತೆ ಇದೆಯಾ? ನೈತಿಕತೆ ಇದೆಯಾ? ನೈತಿಕತೆ ಇದೆಯಾ ನಿಮಗೆ? ಅಸಮರ್ಥರು. ಅಸಮರ್ಥರು. ನೀವು ಮಾತಾಡಿ. ಮಾತಾಡೋ ಬಗ್ಗೆ ಮಾತಾಡಿ. ನ್ಯಾಯಾಲಯಕ್ಕೆ ಹೇಳ್ತಾರೆ. ನ್ಯಾಯಾಲಯಕ್ಕೆ ಹೋಗ್ಬೇಕಾ? ನಿಮ್ಮ ಸರ್ಕಾರವೇ ಅಸಮರ್ಥ ಸರ್ಕಾರ, ಜನವಿರೋಧಿ ಸರ್ಕಾರ, ಬಲಗರ್ಕ ಸರ್ಕಾರ, ಜನವಿರೋಧಿ ಭ್ರಷ್ಟಾಚಾರ, ಏನೆಲ್ಲ ಹೇಳ್ತೀರೋ ನಿಮ್ಗೆ ಏನೆಲ್ಲ ನೈತಿಕತೆ ಇದೆಯಾ? ₹1 ನೈತಿಕತೆ ಇಲ್ಲ ನಿಮಗೆ. ಯಾವ ನೈತಿಕತೆ ಇದೆ ನಿಮಗೆ? ಯಾವ ನೈತಿಕತೆ ಇದೆ? ಪಿತಾಮಹ ನೀವು. ಪಿತಾಮಹರು. ಈ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಇತಿಹಾಸ ರೆಕಾರ್ಡ್, ಎಲ್ಲ ಬಿಟ್ಟಂತವ್ರು, ಎಲ್ಲ ಬಿಟ್ಟಂತವ್ರು. 1, 2, 3 ಈ ಭ್ರಷ್ಟಾಚಾರ ಸತ್ಯ ಮಾತಾಡಿದ್ರೆ ಕೈ ಆಗುತ್ತೆ. ಸತ್ಯ ಕೈ ಆಗಿರುತ್ತೆ. ಮಾತಾಡಿ. ಅವ್ರು ಎದ್ದುಕೊಂಡು ಬೇರೆ ಮಾತಾಡಿದ್ರೆ ಹೌದು. ಇಡೀ ಲೋಕ ಗೊತ್ತಿದೆ. ಇಡೀ ಲೋಕ ಗೊತ್ತಾಗಿದೆ. ಇಡೀ ಲೋಕ ಗೊತ್ತು. ಯಾರು ಹೇಳಬೇಕಿಲ್ಲ. ಯಾರನ್ನು ಕೇಳಿ ಹೇಳ್ತಾರೆ ಯಾರಪ್ಪ ಪಿತಾಮಹ ಭ್ರಷ್ಟಾಚಾರದ? ಯಾರು? ನಾವು ಹೇಳಿಲ್ಲ. ನಾವು ಹೇಳೋದು ಬೇಡ. ನಾವು ಹೇಳೋದು ಬೇಡ. ನಾವು ಹೇಳಿಲ್ಲ ಅಂದ್ರೆ ಯಾರು ಗೊತ್ತು ಜನಕ್ಕೆ. ನಾವು ಹೇಳಿಲ್ಲ ಅಂದ್ರೆ ಗೊತ್ತು ಜನಕ್ಕೆ ಯಾರು ಮಾಡಿ. ನಾನು ಹೇಳ್ಬೇಕಾ? ಹೇಳ್ಬೇಕಾಗಿಲ್ಲ. ಯಾರು 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 ಅಂತ ಗೊತ್ತಿದೆ. ಆ ರೀತಿ ಭ್ರಷ್ಟಾಚಾರದಲ್ಲಿರೋದು ಯಾರು ಅಂತ ಗೊತ್ತು. ನೀವು ಯಾರು ಭ್ರಷ್ಟರು ಅಂತ ಗೊತ್ತಿದೆ. ಹೌದು, ನಿಮ್ಗೆ ಭ್ರಷ್ಟಾಚಾರ ತುಂಬಿರೋ ನೀವು. ಭ್ರಷ್ಟಾಚಾರದಲ್ಲಿರೋ ಅವ್ರ ಇಲಾಖೆಗೆ ಉತ್ತರ ಕೊಡಲ್ಲ. ಎಲ್ಲಿ ಉತ್ತರ ಕೊಟ್ಟರು? ಈಗಲೇ ಕೊಡ್ಲಿ. ಈಗಲೇ ಕೊಡ್ಲಿ. ಈಗಲೇ ಕೊಡ್ಲಿ. 5 ನಿಮಿಷ ಮುಂದೆ ಆಗ್ಬಿಟ್ಟು ಈಗಲೇ ಕೊಡ್ಲಿ ಉತ್ತರ. ಮಾತಾಡಿ. ಮಾತಾಡಿ. ಮಾಡ್ಬಿಟ್ರ ಬಗ್ಗೆ ಮಾತಾಡಿ.